ಜೋಳಿಗೆ ಸ್ವಾಮಿ ಎಂದೇ ನಾಡಿನಾದ್ಯಂತ ಖ್ಯಾತರಾದ ಇಳಕಲ್ ಮಹಾಂತೇಶ ಸ್ವಾಮೀಜಿ ಅವರದು ವಿಶಿಷ್ಟವಾದ ಕೈಂಕರ್ಯ ಅಕ್ಷರ ದಾಸೋಹ, ಅನ್ನದಾಸೋಹದ ಕಾರ್ಯಗಳ ಜೊತೆಗೆ ಜನಸಾಮಾನ್ಯರನ್ನು ಚಟಮುಕ್ತರನ್ನಾಗಿಸಲು ಮಹಾಂತೇಶ ಸ್ವಾಮೀಜಿಯವರು ಅನುಸರಿಸುತ್ತಿದ್ದ ವಿಧಾನ ಅಪರೂಪವೆನಿಸುವಂತದ್ದು. ಉತ್ತರ ಕರ್ನಾಟಕದ ಬಹುತೇಕ ಗ್ರಾಮಗಳಿಗೆ ಪ್ರವಾಸ ಕೈಗೊಳ್ಳುತ್ತಿದ್ದ ಶ್ರೀ 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 ಮಣಿಪ್ರ ಮಹಾಂತೇಶ ಸ್ವಾಮೀಜಿಯವರು ಜ್ಞಾನಜ್ಯೋತಿ ಬಸವಣ್ಣನವರ ಪ್ರತಿಪಾದಿಸಿ ಗ್ರಾಮಗಳಿಗೆ ಸಿದ್ಧಾಂತಗಳನ್ನು ಮನೆ ಮನೆಗೆ ತಲುಪಿಸುತ್ತಾ ಗ್ರಾಮೀಣರ ಮುಂದೆ ವಿಶೇಷ ಮನವಿ ಮಾಡುತ್ತಿದ್ದರು. ನೀವು ನನಗಾಗಲಿ ನನ್ನ ಮಠಕ್ಕಾಗಲಿ ಏನನ್ನು ಕೊಡಬೇಡಿ. ನಿಮ್ಮ ದುಷ್ಟ ವ್ಯಸನಗಳನ್ನು ನನ್ನ ಜೋಳಿಗೆಗೆ ತುಂಬಿಸಿ ಬಗಲಿನಲ್ಲಿ ನೇತು ಹಾಕಿಕೊಂಡಿದ್ದ ಜೋಳಿಗೆಯನ್ನು ಭಕ್ತರ ಮುಂದೆ ಚಾಚುತ್ತಿದ್ದರು. ಸ್ವಾಮೀಜಿಗಳ ಮನವಿಯನ್ನು ಭಕ್ತಿಯಿಂದ ಪಾಲಿಸುತ್ತಿದ್ದ ಭಕ್ತರು ತಮ್ಮ ಚಟಗಳನ್ನು ಬಿಟ್ಟು ಸ್ವಾಮೀಜಿಗಳ ಜೋಳಿಗೆಯಲ್ಲಿ ತುಂಬಿಸುತ್ತಿದ್ದರು. ಬೀಡಿ, ಸಿಗರೇಟು, ಮದ್ಯದ ಬಾಟಲು, ಗುಟ್ಕಾ ಈ ರೀತಿಯ ಚಟಗಳನ್ನು ವಸ್ತುವಿನ ರೂಪದಲ್ಲಿ ಸಾಂಕೇತಿಕವಾಗಿ ಸ್ವಾಮೀಜಿಯವರ ಜೋಳಿಗೆಗೆ ಸಲ್ಲಿಸುತ್ತಿದ್ದರು. ಈ ರೀತಿಯ ಕಾಯಕದಿಂದಾಗಿ ಲಕ್ಷಾಂತರ ಮಂದಿ ಚಟಮುಕ್ತರಾಗಿ ಹೊಸ ಜೀವನಕ್ಕೆ ಅಡಿಯಿಟ್ಟ ನಿರ್ದೇಶನಗಳನ್ನು ಇಂದು ಕಾಣಬಹುದಾಗಿದೆ. ಈ ರೀತಿಯ ವಿಶಿಷ್ಟ ವಿಧಾನದ ಮೂಲಕ ಮಹಾತ್ಮ ಗಾಂಧೀಜಿಯವರ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕಾಣಿಕೆ ನೀಡಿದ ಇಳಕಲ್ ಶ್ರೀ 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 ಮಣಿಪ್ರ ಮಹಾಂತೇಶ ಸ್ವಾಮೀಜಿಯವರಿಗೆ ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿಯು ಸಂಯಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ.